ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತನಾಗಿದ್ದೇನೆ. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ಯೋಹಾನನು ಬರೆದ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನ ಓದಿಕೊಳ್ಳೋಣ. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೂ ಅವುಗಳಿಗೆ ಜೀವವೂ ಇರಬೇಕೆಂತಲೂ ಅದು ಸಮೃದ್ಧಿಯಾಗಿ ಇರಬೇಕೆಂತಲೂ ಬಂದೆನು. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಕಳ್ಳನು ಯಾವುದಕ್ಕೆ ಬರ್ತಾನೆ ಎಂಬುದಾಗಿ ನೋಡುವಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಒಳ್ಳೆಯ ವರಗಳು, ಒಳ್ಳೆಯ ಒಂದು ವಸ್ತುಗಳು ಕದ್ದುಕೊಂಡು ಹೋಗುವುದಕ್ಕೆ ಬರುವಂತನಾಗಿದ್ದಾನೆ ಮತ್ತು ನಮ್ಮನ್ನು ಹಾಳು ಮಾಡುವುದಕ್ಕಾಗಿ ಬರುವಂತನಾಗಿದ್ದಾನೆ. ಈ ಒಂದು ದಿನದಲ್ಲಿ ನಾವು ಈ ಒಂದು ಕಳ್ಳನ ಒಂದು ಸಾಮ್ಯ ರೂಪವನ್ನು ನೋಡುವಾಗ ದೇವರು ನಮ್ಮ ಕುರಿತಾಗಿ ಮಾತನಾಡಿದ್ದಾನೆ. ಕಳ್ಳನು ಎಂಬುದಾಗಿ ನೋಡುವಾಗ ಸೈತಾನನು ನಮ್ಮನ್ನು ನಶಿಸುವುದಕ್ಕಾಗಿ, ನಮ್ಮ ಆತ್ಮವನ್ನು ಹಾಳು ಮಾಡುವುದಕ್ಕಾಗಿ, ನಮ್ಮನ್ನು ನರಕದಲ್ಲಿ ದಬ್ಬುವುದಕ್ಕಾಗಿ ಆಲೋಚಿಸುವಂತವನಾಗಿದ್ದಾನೆ. ದೇವರು ನಮಗೆ ಜೀವವಾಗಿದ್ದು ನಾವು ಸಮೃದ್ಧಿಯಾಗಿ ಜೀವಿಸಬೇಕೆಂಬುದಾಗಿ ನಮಗಾಗಿ ಬಂದನು ಎಂಬುದಾಗಿ ವಾಕ್ಯದಲ್ಲಿ ನೋಡುವವರಾಗಿದ್ದೇವೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರು ನಾವು ಸಮೃದ್ಧಿಯಾಗಿರಬೇಕೆಂತಲೂ ನಾವು ಜೀವಿಸುವಂತವರಾಗಿರಬೇಕೆಂತಲೂ ನಮಗಾಗಿ ಲೋಕಕ್ಕೆ ಬಂದಿದ್ದಾನೆ. ನಾವು ಕಳ್ಳನ ಭಯದಲ್ಲಿ ಇರುವ ಅವಶ್ಯಕತೆ ಇಲ್ಲ. ನಾವು ನಮ್ಮ ಸರ್ವಶಕ್ತನಾದ ದೇವರ ಆಶ್ರಯದಲ್ಲಿ ಸುರಕ್ಷಿತವಾಗಿದ್ದೇವೆ. ಕರ್ತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಯ ಲೋಕಕ್ಕೆ ಆಶೀರ್ವದಿಸಲಿ. ಆಮೆನ್.